4 ವರ್ಷ ಆಗಿದೆ ನಮ್ದು ಆಲ್ರೆಡಿ ಗಿಡಗಳು. ಬೆಳಗ್ಗೆ ಹೊತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರೋದು ಸೆಟಾಗೋದು ಜಾಸ್ತಿ ನಮ್ಮಲ್ಲಿ 70-72 ವೆರೈಟಿ ದಾಸವಾಳ ಗಿಡಗಳು ಇದ್ದಾವೆ. ಇದರಲ್ಲಿ ಗ್ರಾಫ್ಟೆಡ್ ಇದೆ, ಇಂಡಿಯನ್ ತಳಿನೂ ಇದೆ. ಇದೀಗ ನೋಡಿ ಈ ದಾಸವಾಳ ಬೆಳಿಗ್ಗೆ ಅರಳಿತ್ತು, ಈಗಾಗಲೇ ಅರಳಿ ಮುದುಡಿ ಹೋಗ್ತಾ ಇದೆ. ನಾವು ಕಟಿಂಗ್ಸ್ ಮಾಡಿದ್ರು ಅದು ಬರ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ದಾಸವಾಳ ಗಿಡದ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ನಮ್ಮ ಮನೆಯಲ್ಲಿ 70-72 ತಳಿಯ ದಾಸವಾಳ ಗಿಡ ಇದೆ. ಅದರಲ್ಲಿ ಗ್ರಾಫ್ಟೆಡ್ಡು ಇದೆ, ಇಂಡಿಯನ್ ತಳಿನೂ ಇದೆ. ಮೇಂಟೆನೆನ್ಸು ನಾವೇನು ಭಾರಿ ಏನು ಮಾಡಲ್ಲ. ಈ ಸರಿ ನಾವು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಮಲೆನಾಡು ಸೈಡು, ಕರಾವಳಿ ಸೈಡಲ್ಲೆಲ್ಲ ಜಾಸ್ತಿ ಮಳೆ ಇರೋದ್ರಿಂದ ನಾವು ಯಾವಾಗಲೂ ಅದನ್ನು ಕಟಿಂಗ್ ಮಾಡೋಕ್ಕಾಗಲ್ಲ. ಫಂಗಸ್ ಅಟ್ಯಾಕ್ ಆಗೋದು ಜಾಸ್ತಿ ನಮ್ಮಲ್ಲಿ. ಹಾಗಾಗಿ ನಾವು ಈ ವರ್ಷ 4 ವರ್ಷ ಆಯಿತು. ಹಾಗಾಗಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀವಿ. ನಾವೇನು ಈ ಗಿಡಕ್ಕೆ ಗೊಬ್ಬರ ಹಾಕ್ತೀವಿ, ನಾವು ಸಾವಯವ ಗೊಬ್ಬರ ಹಾಕ್ತೀವಿ. ಇದನ್ನು ಬುಡ ಬಿಡಿಸಿ ಗೊಬ್ಬರ ಹಾಕೋದು ಅಥವಾ ಹಾರೆ ತೊಗೊಂಡು ಅದನ್ನು ಕೊಚ್ಚಿ ಗೊಬ್ಬರ ಹಾಕೋದೆಲ್ಲ ಮಾಡಬಾರ್ದು. ಗಿಡದ ಬೇರಿಗೆ ಪೆಟ್ಟಾಗುತ್ತೆ. ಅದೇನಾರು ಡ್ಯಾಮೇಜ್ ಆಯಿತು ಅಂದರೆ ಹೂವಾಗ ಸಂಖ್ಯೆ ಕಡಿಮೆ ಆಗುತ್ತೆ. ಹೂವಾಗ ಸಂಖ್ಯೆನೂ ಕಡಿಮೆ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದು ದಿನದಿಂದ ದಿನ ಹೋಗ್ತಾ ಅದು ಸಾಯಲೂಬಹುದು ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೆ ಪೆಟ್ಟಾಗಿಬಿಟ್ಟಿರುತ್ತಲ್ಲ, ಮೊದಲಿನ ಥರ ಗ್ರೋತ್ ಬರೋದಿಲ್ಲ ಅಂತ ಹೇಳ್ತಾರೆ. ಗೊಬ್ಬರನೂ ಅಷ್ಟೇ, ನಾವೇನು ಭಾಳ ಏನು ಇದ್ರಕ್ಕೂ ಕೊಡಲ್ಲ. ಸಾವಯವ ಗೊಬ್ಬರ ಹಾಕ್ತೀವಿ, ಬುಡ ಬಿಡಿಸೋದು ಹಾಗೆಲ್ಲ ಮಾಡಲ್ಲ. 3 ದಿವಸಕ್ಕೆ ಒಂದು ಸರಿ ನೀರು ಹಾಕ್ತೀವಿ. ಏನು ಬೇವಿನ ಹಿಂಡಿ ಅಂತ ಹಾಕ್ತೀವಿ, ಅದೇ ಗೊಬ್ಬರ ಹಾಕೋದು ನಾವು. ಬೇವಿನ ಹಿಂಡಿ ಹಾಕೋದ್ರಿಂದ ಫಂಗಸ್ಸು ಅಟ್ಯಾಕ್ ಆಗೋಲ್ಲ. ಗಿಡಕ್ಕೆ ಗೊಬ್ಬರನೂ ಸಹ ಆಗುತ್ತೆ, ಬೆಳವಣಿಗೆಗೂ ಸಹ ಸಹಾಯ ಆಗುತ್ತೆ, ಚೆನ್ನಾಗೂ ಆಗುತ್ತೆ ಗಿಡಗಳು. ಇವಾಗ ಹೂವಿಂದು ಸಂಖ್ಯೆ, ಈಗ ಸಂಜೆ ಆದ್ರಿಂದ ಹೂವಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಮುದುಡ್ತಾ ಇದ್ದಾವೆ. ಬೆಳಿಗ್ಗೆ ಇನ್ನೂ ಜಾಸ್ತಿ ಇರುತ್ತೆ ಹೂವುಗಳು. ಇದೀಗ ನೋಡಿ ಈ ದಾಸವಾಳ ಬೆಳಿಗ್ಗೆ ಅರಳಿತ್ತು, ಈಗಾಗಲೇ ಅರಳಿ ಮುದುಡಿ ಹೋಗ್ತಾ ಇದೆ. ಇದು ಸಹ ಮುದುಡ್ತಾ ಇದೆ. ಬೆಳಿಗ್ಗೆ ಹೊತ್ತು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗಿಡದಲ್ಲೂ ಸಹ, ಪ್ರತಿಯೊಂದು ಗಿಡದಲ್ಲೂ ಸಹ ಹೂವಿಲ್ಲ ಅಂತಲೇ ಇಲ್ಲ, ಪ್ರತಿಯೊಂದು ಗಿಡದಲ್ಲೂ ನಮ್ಮಲ್ಲಿ ಹೂವಿದ್ದೇ ಇರುತ್ತೆ. ಬೆಳಗಿನ ಹೊತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮದಿದು ಗ್ರಾಫ್ಟೆಡ್ ಗಿಡ ಆದ್ದರಿಂದ ನಾವು ಕಟಿಂಗ್ಸ್ ಮಾಡಿದ್ರೂ ಅದು ಬರ್ತಾ ಇಲ್ಲ. ನಾವು ಅದನ್ನು ಪ್ರಯತ್ನನೂ ಪಟ್ಟಿದ್ದೀವಿ. ಬೇಕಾದ್ರೆ ಏರ್ ಲೈರಿಂಗ್ ಎಲ್ಲ ಮಾಡ್ಬೋದು, ಅದರಲ್ಲಿ ಬೇಕಿದ್ರೆ ಬರಬಹುದೇನೋ. ಈಗ ಏನು ನಾನು ನಮ್ಮ ಮನೆಯಲ್ಲಿ ದಾಸವಾಳ ಗಿಡ 70-72 ವೆರೈಟಿ ಇದೆ ಅಂತ ಹೇಳಿದೆ. ನಮ್ಮಲ್ಲಿ ಕೆಂಪು, ಪಿಂಕ್, ಆರೆಂಜ್, ಆಮೇಲೆ ಈಗ ಏನು ಬೂದು ಮಿಶ್ರಣ ಅಂತ ಹೇಳ್ತಾರಲ್ಲ ಆ ಬಣ್ಣ, ಆಮೇಲೆ ಹಳದಿ, ಆಮೇಲೆ ಹಳದಿನಲ್ಲೇ ಸುಮಾರು ಥರ ಇದೆ. ಹಳದಿ ಒಳಗೇ ನಮಗೆ ಒಂದು ವೈಟ್, ಒಂದು ಲೇಯರ್ ಬಂದಿರೋ ಥರ, ಒಂದು ರೆಡ್ ಬಂದಿರೋ ಥರ, ನಮ್ಮಲ್ಲಿ ಸುಮಾರು ಬಣ್ಣಗಳಿದ್ದಾವೆ. ಹೇಳಕ್ಕೆ ಬರೋದಿಲ್ಲ, ಕೆಲವೊಂದು ಬಣ್ಣಗಳು ನಮಗೆ ಹೇಳಕ್ಕೆ ಬರೋದಿಲ್ಲ, ತುಂಬ ಬಣ್ಣ ಇದೆ. ಆಮೇಲೆ ಇನ್ನೊಂದು ಬೀಟ್ರೂಟ್ ಬಣ್ಣ ಇದೆ. ಬೀಟ್ರೂಟ್ ಬಣ್ಣದ ದಾಸವಾಳದಲ್ಲೇ ಒಂದು ದಾಸವಾಳ ಅರಳಿ ಮತ್ತೆ ಅದೇ ಹೂವಿನಲ್ಲಿ ಒಳಗಿಂದ ಮತ್ತೆ ಇನ್ನೊಂದು ಲೇಯರ್ ಬರೋ ಥರ, ಇನ್ನೊಂದು ಅರಳೋ ಥರ ಸುಮಾರು ವೆರೈಟಿಗಳು ಇದ್ದಾವೆ ನಮ್ಮಲ್ಲಿ. ಸುಮಾರು ಕಲರ್ಗಳು ಯಾವುದೂ ಸಹ ನಮ್ಮಲ್ಲಿ ರಿಪೀಟ್ ಆಗಿಲ್ಲ. ನಮ್ಮದು ಏನು ಕಲೆಕ್ಷನ್ ಏನು, ನಾವು ಎಲ್ಲಿ ಯಾವ ನರ್ಸರಿಗೆ ಹೋಗ್ತೀವೋ ಅಲ್ಲಿ ನಮ್ಮಲ್ಲಿ ಯಾವುದು ಬಣ್ಣ ಇಲ್ಲ, ಯಾವುದು ತಳಿ ಇಲ್ಲ, ಅದನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬಿಟ್ಟು ಬಂದು ನೆಡ್ತೇವೆ. ಆದಷ್ಟು ನಾವು ಗಿಡಗಳನ್ನು ಸಾಯಲಿಕ್ಕೆ ಬಿಡೋದಿಲ್ಲ, ಪ್ರಯತ್ನ ಪಡ್ತೀವಿ. ಗಿಡನ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತೀವಿ. ಮತ್ತು ಸುಮಾರು ಥರದ ಬಣ್ಣಗಳು ನಮ್ಮಲ್ಲಿ, ಈಗ ನೀವು ನೋಡಿದ ಹಾಗೆ ಸುಮಾರು ಬಣ್ಣಗಳು ಇದ್ದಾವೆ ನಮ್ಮಲ್ಲಿ. ಈಗ ಕೆಲವ್ರ ಮನೆಯಲ್ಲಿ ಸಾಮಾನ್ಯವಾಗಿ ನಮಗೆ ಜಾಗ ಇಲ್ಲಪ್ಪ, ನಮಗೆ ಬೆಳೆಯೋಕ್ಕಾಗಲ್ಲ, ನಮಗೆ ಏನು ಅನುಕೂಲನೇ ಇಲ್ಲ ಅಂತ ಅಂದರೆ, ಈಗ ಟೆರೆಸ್ ಮನೆ ಅಂತ ಆದರೆ ಟೆರೆಸ್ ಮೇಲೂ ಸಹ ಗ್ರೋ ಬ್ಯಾಗಲ್ಲಿ ಇಲ್ಲ ದೊಡ್ಡ ದೊಡ್ಡ ಪಾಟ್ಗಳು ಸಿಗುತ್ತೆ, ಆ ಬ್ಯಾಗಲ್ಲಿ ಆ ಪಾಟ್ಗಳಲ್ಲೆಲ್ಲ ಹಾಕಿ ಚೆನ್ನಾಗಿ ಬೆಳೆಸಿದ್ರೆ ಅದರಲ್ಲಿರೋಂಥ ಖುಷಿನೇ ಬೇರೆ. ಈಗ ನಾವು ಈ ದಾಸವಾಳದ್ದು ಒಂದು ಸಣ್ಣದಾಗಿ ಒಂದು ತೋಟ ಮಾಡಿದ್ದೀವೋ, ಅದರಲ್ಲಿ ನಾನೊಂದು ದಿನಕ್ಕೊಂದು 3-4 ಸರಿನಾರು ನಾವು ಓಡಾಡ್ತಾನೆ ಇರ್ತೀವಿ. ಅದೇನೋ ಒಂಥರ ಆ ದಾಸವಾಳ ಹೂವು ನೋಡ್ತಿದ್ರೇ ಏನೋ ಒಂಥರ ಖುಷಿ. ಹಂಗಾಗಿ ನಾನು ಈ ದಾಸವಾಳ ಹೂವು ಒಂದನ್ನು ಸಹ ನಾನು ವೇಸ್ಟ್ ಆಗೋಕ್ಕೆ ಬಿಡೋಲ್ಲ. ಮಳೆಗಾಲದಲ್ಲೇ ಸ್ವಲ್ಪ ನನಗೆ ಬೇಜಾರಾಗುತ್ತೆ, ಮಳೆಗಾಲದಲ್ಲಿ ಹೂವಿನ ಸಂಖ್ಯೆನೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ನಾನು ಈ ಚಳಿಗಾಲ ಬೇಸಿಗೆ ಕಾಲದಲ್ಲಿ ಒಂದನ್ನು ಸಹ ಹೂವನ್ನು ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ. ಈ ತೋಟದೊಳಗೆ ಬಂದ್ರೇ, ಆ ದಾಸವಾಳ ತೋಟದೊಳಗೆ ಬಂದ್ರೇ ಅದ್ರ ಖುಷಿನೇ ಬೇರೆ. ಏನೋ ಒಂಥರ ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ, ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಫ್ರೀ ಮೈಂಡ್ ಆಗುತ್ತೆ. ಹೂವನ್ನು ಬೆಳೆಸಿದಾಗ ಅದರಲ್ಲಿರೋವಂಥ ಖುಷಿನೇ ಬೇರೆ. ನಾವೇ ಹಾಕಿ ನಾವೇ ಬೆಳೆದಿರ್ತೀವಲ್ಲ, ಆ ಹೂವು ನೋಡಿದ್ರೇ ಅಷ್ಟು ಸಂತೋಷ ಆಗುತ್ತೆ. ನಾವು ಅದ್ರಲ್ಲಿ ಕುಯ್ಯೋದೇ ಬೇಡ, ಅದೇ ಗಿಡದಲ್ಲೇ ಇರಲಿ ಅಪ್ಪ ಅನ್ನೋದು, ಕುಯ್ಯಿದ್ರೆ ವೇಸ್ಟ್ ಆಗುತ್ತೇನೋ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಪ್ರತಿಯೊಂದು ಗಿಡದ ಹತ್ರನೂ ನಾವೆಲ್ಲರೂ ಮನೆಯಲ್ಲೆಲ್ಲ ಸಾಮಾನ್ಯ ನಾವು ಆ ಗಿಡದ ಹತ್ರ ಹೋಗಿನೇ ಬರ್ತೀವಿ. ಆ ಗಿಡಗಳನ್ನ ನಾವು ಎಷ್ಟು ಆಸೆ ಮಾಡ್ತೀವೋ ಚೆನ್ನಾಗಿ ಹಾಗೆಯೇ ಹೂವು ಬರುತ್ತೆ ಅಂತ ನಮ್ಮ ಅನಿಸಿಕೆ. ವಿಡಿಯೋದಲ್ಲಿ ನಾನು ದಾಸವಾಳ ಹೂವನ್ನ ಹೇಗೆ ನಾನು ಉಪಯೋಗಿಸ್ಕೊಳ್ತೀನಿ ಅಂದ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ.